ಎಲ್ಲ ಸ್ನೇಹಿತರಿಗೂ ಕ್ರ್ಯಾಕ್ ಎಸ್ ಎಸ್ ಸಿ ಮ್ಯಾಟ್ ಎಸ್ ಎಸ್ ಸಿ ಕನ್ನಡ ಜಿಕೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇನ್ನು ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಕೂಡ ಶೇರ್ ಮಾಡಿ. ನಿಮ್ಮ ಪಿ ಡಿ ಎಫ್ ಬೇಕಾದಲ್ಲಿ ಕೊಟ್ಟಿರೋ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ. ಪಿ ಡಿ ಎಫ್ ಲಭ್ಯವಿದೆ. ಸೊ ಎಸ್ ಎಸ್ ಸಿ ಜಿ ಡಿ ಎಕ್ಸಾಮ್ ಪ್ರಿಪ್ರೇಷನ್ನ ಕ್ಲಾಸಸ್ ಇವೆಲ್ಲ. ಸೊ ಹಿಂದೇನೂ ಕೂಡ ಕ್ಲಾಸಸ್ ಮಾಡಿದ್ದೀನಿ. ಸೊ ಯಾರೂ ನೆಗ್ಲೆಕ್ಟ್ ಮಾಡೋಕ್ಕೆ ಹೋಗಬೇಡಿ. ಯಾಕಂದರೆ ಎಸ್ ಎಸ್ ಸಿ ಜಿ ಡಿ ಎಕ್ಸಾಮ್ದು ಡೇಟ್ ಯಾವಾಗ ಬೇಕಾದರೂ ಬಿಡ್ಬೋದು. ಸೊ ಇವಾಗ ಹೋಳಿ ಹಬ್ಬ ಎಲ್ಲ ಮುಗ್ತೀವಿ. ಸೊ ನಿಮ್ಮ ಸ್ಟಡಿನ ಪ್ರಾರಂಭಿಸಿ. ಹಾಗೆ ನಮ್ಮ ಟೆಲಿಗ್ರಾಮ್ ಚಾನಲ್ಗೆ ಜಾಯ್ನ್ ಆಗಿ. ಲಿಂಕ್ನ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಟ್ಟಿರ್ತೀನಿ. ಬನ್ನಿ ಪ್ರಶ್ನೆಗಳು ನೋಡೋಣ. ಸ್ಕೈ ಸ್ಟಿಂಗ್ 6ನೇ ತಲೆಮಾರಿನ ಬಿಯಾಂಡ್ ವಿಜುವಲ್ ರೇಂಜ್ ಏರ್ ಟು ಏರ್ ಕ್ಷಿಪಣಿ ಆಗಿದ್ದು ಇದನ್ನು ಯಾವ ದೇಶದ ಅಭಿವೃದ್ಧಿಪಡಿಸಿದೆ? ಇದು ಸರಿಯಾದ ಉತ್ತರ ಇಸ್ರೇಲ್. ನೆಕ್ಸ್ಟ್ ಕ್ವಶನ್. ಇತ್ತೀಚೆಗೆ ಸುದ್ದಿಯಲ್ಲಿ ಕಾಣಿಸಿಕೊಂಡ ಇಂದ್ರಾವತಿ ನದಿ ಯಾವ ನದಿಯ ಉಪನದಿಯಾಗಿದೆ? ಇದು ಸರಿಯಾದ ಉತ್ತರ ಗೋದಾವರಿ. ನೆಕ್ಸ್ಟ್ ಕ್ವಶನ್. ವಿಕೋಶಾಟ್-1 ಯಾವ ರಾಜ್ಯದ ವಿದ್ಯಾರ್ಥಿಗಳು ಅಭಿವೃದ್ಧಿಪಡಿಸಿದ ಮಿನಿ ಉಪಗ್ರಹವಾಗಿದೆ? ಇದು ಸರಿಯಾದ ಉತ್ತರ ತಮಿಳುನಾಡು. ನೆಕ್ಸ್ಟ್ ಕ್ವಶನ್. ಭಾರತೀಯ ರೈಲ್ವೆಯ ಉಪಕ್ರಮದ ಅಡಿಯಲ್ಲಿ ಈ ರೈಲ್ವೆ ಕ್ರೈಮ್ಸ್ ಟ್ರಿಬ್ಯುನಲ್ ವ್ಯವಸ್ಥೆಯನ್ನು ಪ್ರಾರಂಭಿಸಲಾಯಿತು? ಸರಿಯಾದ ಉತ್ತರ 52 ವಾರಗಳಲ್ಲಿ ಮತ್ತು 52 ಸುಧಾರಣೆಗಳು. ನೆಕ್ಸ್ಟ್ ಕ್ವಶನ್. ಭಾರತದ ಮೊದಲ ರಾಜ್ಯ ಇನ್ನೋವೇಷನ್ ಮಿಷನ್ ಅನ್ನು ಎಲ್ಲಿ ಪ್ರಾರಂಭಿಸಲಾಯಿತು? ಇದು ಸರಿಯಾದ ಉತ್ತರ ತ್ರಿಪುರ. ನೆಕ್ಸ್ಟ್. ಇತ್ತೀಚೆಗೆ ಸುದ್ದಿಗಳಲ್ಲಿ ಕಾಣಿಸಿಕೊಂಡ ಇಂಪ್ಯಾಟಿಯನ್ಸ್ ನಗೋರಮ್ ಎಂದರೇನು? ಇದು ಸರಿಯಾದ ಉತ್ತರ ಹೊಸ ಹೂ ಬಿಡುವ ಸಸ್ಯ ಪ್ರಭೇದ. ನೆಕ್ಸ್ಟ್. ಪ್ರತಿ ವರ್ಷ ಯಾವ ದಿನದಂದು ರಾಷ್ಟ್ರೀಯ ವಿಜ್ಞಾನ ದಿನವನ್ನು ಆಚರಿಸಲಾಗುತ್ತದೆ? ಇದು ಸರಿಯಾದ ಉತ್ತರ ಫೆಬ್ರವರಿ 28. ನೆಕ್ಸ್ಟ್ ಕ್ವಶನ್. ರ್ಯಾಂಪ್ ಕಾರ್ಯಕ್ರಮವನ್ನು ಯಾವ ಸಚಿವಾಲಯ ಜಾರಿಗೊಳಿಸುತ್ತದೆ? ಇದು ಸರಿಯಾದ ಉತ್ತರ ಸೂಕ್ಷ್ಮ ಸಣ್ಣ ಮತ್ತು ಮಧ್ಯಮ ಉದ್ಯಮಗಳ ಸಚಿವಾಲಯ. ನೆಕ್ಸ್ಟ್ ಕ್ವಶನ್. ಇತ್ತೀಚೆಗೆ ಸುದ್ದಿಗಳಲ್ಲಿ ಕಾಣಿಸಿಕೊಂಡಿದ್ದ ಮಾಯನೋಂಬ್ಡೆ ಮತ್ತು ತುಂಬಾ ಸರೋವರಗಳು ಯಾವ ದೇಶದಲ್ಲಿದೆ? ಇದು ಸರಿಯಾದ ಉತ್ತರ ಕಾಂಗೋ ಪ್ರಜಾಸತ್ತಾತ್ಮಕ ಗಣರಾಜ್ಯ. ನೆಕ್ಸ್ಟ್ ಕ್ವಶನ್. ಭಾರತೀಯ ಸೇನೆಯು 2026ರ ಅಗ್ನಿ ವರ್ಷ ವ್ಯಾಯಾಮವನ್ನು ಎಲ್ಲಿ ನಡೆಸಿತು? ಇದು ಸರಿಯಾದ ಉತ್ತರ ರಾಜಸ್ಥಾನ್. ನೆಕ್ಸ್ಟ್ ಕ್ವಶನ್. CM-302 ಎಂಬುದು ಯಾವ ದೇಶವು ಅಭಿವೃದ್ಧಿಪಡಿಸಿದ ಸೂಪರ್ಸಾನಿಕ್ ಹಡಗು ವಿರೋಧಿ ಕ್ರೂಸ್ ಕ್ಷಿಪಣಿಯಾಗಿದೆ? ಇದು ಸರಿಯಾದ ಉತ್ತರ ಚೀನಾ. ನೆಕ್ಸ್ಟ್. ಇತ್ತೀಚೆಗೆ ಸುದ್ದಿಗಳಲ್ಲಿ ಕಾಣಿಸಿಕೊಂಡಿದ್ದ ಚೊಂಗ್ಮೋ ಅಥವಾ ಚಾಂಗು ಸರೋವರು ಯಾವ ದೇಶದಲ್ಲಿದೆ? ಇದು ಸರಿಯಾದ ಉತ್ತರ ಸಿಕ್ಕಿಂ. ನೆಕ್ಸ್ಟ್. ಇತ್ತೀಚೆಗೆ ಯಾವ ರಾಜ್ಯ ಸರ್ಕಾರವು 2025-26 ಋತುವಿಗಾಗಿ ಭವಂತರ್ ಭುಕ್ತಾನ್ ಯೋಜನೆ ಅಂದರೆ ಬೆಲೆ ವ್ಯತ್ಯಾಸ ಯೋಜನೆಯನ್ನು ಪುನಃ ಜಾರಿಗೆ ತಂದಿದೆ? ಇದು ಸರಿಯಾದ ಉತ್ತರ ಮಧ್ಯಪ್ರದೇಶ್. ನೆಕ್ಸ್ಟ್. ರಾಜ್ಯಗಳ ವಿದ್ಯುತ್ ಪರಿವರ್ತನೆ ವರದಿಯ ಪ್ರಕಾರ ಮಾರುಕಟ್ಟೆ ಸಕ್ರಿಯಗೊಳಿಸುವವರು ಆಯಾಮದ ಅಡಿಯಲ್ಲಿ ಯಾವ 3 ರಾಜ್ಯಗಳು ಪ್ರಬಲ ಪ್ರದರ್ಶನ ನೀಡಿದವು? ಇದು ಸರಿಯಾದ ಉತ್ತರ ಉತ್ತರ ಪ್ರದೇಶ್, ಆಂಧ್ರ ಪ್ರದೇಶ್ ಮತ್ತು ರಾಜಸ್ಥಾನ್. ನೆಕ್ಸ್ಟ್ ಕ್ವಶನ್. ರಹವೀರ್ ಯೋಜನೆ ಯಾವ ಸಚಿವಾಲಯದ ಉಪಕ್ರಮವಾಗಿದೆ? ಇದು ಸರಿಯಾದ ಉತ್ತರ ರಸ್ತೆ ಸಾರಿಗೆ ಮತ್ತು ಹೆದ್ದಾರಿ ಸಚಿವಾಲಯ. ನೆಕ್ಸ್ಟ್ ಕ್ವಶನ್. ಸಾಂಪ್ರದಾಯಿಕ ಜ್ಞಾನ ಡಿಜಿಟಲ್ ಗ್ರಂಥಾಲಯವು ವೈಜ್ಞಾನಿಕ ಮತ್ತು ಕೈಗಾರಿಕಾ ಸಂಶೋಧನಾ ಮಂಡಳಿ ಮತ್ತು ಯಾವ ಸಚಿವಾಲಯದ ಜಂಟಿ ಉಪಕ್ರಮವಾಗಿದೆ? ಇದು ಸರಿಯಾದ ಉತ್ತರ ಆಯುಷ್ ಸಚಿವಾಲಯ. ನೆಕ್ಸ್ಟ್ ಕ್ವಶನ್. ಇತ್ತೀಚೆಗೆ ಸುದ್ದಿಗಳಲ್ಲಿ ಕಂಡುಬರುವ ಲೆನಾಕಾಪಾವಿರ್ ಔಷಧವನ್ನು ಪ್ರಾಥಮಿಕವಾಗಿ ಯಾವ ರೋಗ ತಡೆಗಟ್ಟುವಿಕೆಗೆ ಬಳಸಲಾಗುತ್ತದೆ? ಇದು ಸರಿಯಾದ ಉತ್ತರ HIV ಸೋಂಕು. ನೆಕ್ಸ್ಟ್ ಕ್ವಶನ್. ನಿರುದ್ಯೋಗಿ ಯುವಕರನ್ನು ಬೆಂಬಲಿಸಲು ಯಾವ ರಾಜ್ಯ ಸರ್ಕಾರ ಬಾಂಗ್ಲಾರ್ ಯುವ ವಸತಿ ಯೋಜನೆ 2026 ಪ್ರಾರಂಭಿಸಿದೆ? ಇದು ಸರಿಯಾದ ಉತ್ತರ ಪಶ್ಚಿಮ ಬಂಗಾಳ. ನೆಕ್ಸ್ಟ್ ಕ್ವಶನ್. ಫೆಬ್ರವರಿ 2026ರಲ್ಲಿ ನಾಗರಿಕರು ಆನ್ಲೈನ್ನಲ್ಲಿ ದೂರುಗಳನ್ನು ಸಲ್ಲಿಸಲು ಅನುವು ಮಾಡಿಕೊಡಲು ಯಾವ ರಾಜ್ಯ ಅಥವಾ UT ಸರ್ಕಾರ CM ಜ್ಞಾನ ಸುನ್ವಯ್ ಪೋರ್ಟಲ್ ಅನ್ನು ಪ್ರಾರಂಭಿಸಿತು? ಇದು ಸರಿಯಾದ ಉತ್ತರ ದೆಹಲಿ. ನೆಕ್ಸ್ಟ್ ಕ್ವಶನ್. ಇತ್ತೀಚೆಗೆ ಸುದ್ದಿಗಳಲ್ಲಿ ಕಂಡುಬಂದ ಕಾಂಟಾರೀನಿಯಾ ಐಕಾರ್ಡಿಫ್ಲೋರಸ್ ಎಂದರೇನು? ಇದು ಸರಿಯಾದ ಉತ್ತರ ಹೊಸದಾಗಿ ಪತ್ತೆಯಾದ ಬ್ಲಾಸಮ್ ಮಿಡ್ ಜಾತಿಗಳು. ನೆಕ್ಸ್ಟ್ ಕ್ವಶನ್. ಪ್ರಸಾದ್ ಯೋಜನೆಯನ್ನು ಯಾವ ಸಚಿವಾಲಯ ಪ್ರಾರಂಭಿಸಿತು? ಇದು ಸರಿಯಾದ ಉತ್ತರ ಪ್ರವಾಸೋದ್ಯಮ ಸಚಿವಾಲಯ. ನೆಕ್ಸ್ಟ್. ಇತ್ತೀಚೆಗೆ ಸುದ್ದಿಗಳಲ್ಲಿ ಕಾಣಿಸಿಕೊಂಡ ವಾನ್ ದ್ವೀಪವು ಯಾವ ಪ್ರದೇಶದಲ್ಲಿದೆ? ಇದು ಸರಿಯಾದ ಉತ್ತರ ಮನ್ನಾರ್ ಕೋಲಿ. ನೆಕ್ಸ್ಟ್. ಸೈಯದ್ 3G ನೌಕಾಪಡೆಯ ಮೇಲ್ಮೈಯಿಂದ ಆಕಾಶಕ್ಕೆ ಚಿಮ್ಮು ಕ್ಷಿಪಣಿಯಾಗಿದ್ದು ಯಾವ ದೇಶ ಇದನ್ನು ಅಭಿವೃದ್ಧಿಪಡಿಸಿದೆ? ಇದು ಸರಿಯಾದ ಉತ್ತರ ಇರಾನ್.
ನೆಕ್ಸ್ಟ್ ಕ್ವಶನ್, ರಾಷ್ಟ್ರೀಯ ಅಂಗ ಮತ್ತು ಅಂಗಾಂಶ ಕಸಿ ಸಂಸ್ಥೆ ಯಾವ ಸಚಿವಾಲಯದ ಅಡಿಯಲ್ಲಿ ಕಾರ್ಯನಿರ್ವಹಿಸುತ್ತದೆ? ಇದು ಸರಿಯಾದ ಉತ್ತರ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವಾಲಯ. ಸ್ನೇಹಿತರೆ, ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಇದರಿಂದ ನಮಗೆ ಹೆಚ್ಚಿನ ಪ್ರೋತ್ಸಾಹ ಸಿಗುತ್ತೆ. ಸೊ ನೆಕ್ಸ್ಟ್ ಕ್ಲಾಸಸ್ ನಾನು ವಿತ್ ಆಪ್ಷನ್ ಒಂದಿಗೆ ಕ್ಲಾಸಸ್ ತೊಗೋತೀನಿ. ಡೈಲಿ 30 ಇಲ್ಲಾಂದರೆ 50 ಕ್ವಶನ್ಸ್ ಕ್ಲಾಸಸ್ ತೊಗೋತೀನಿ ಡೈಲಿ. ನೆಕ್ಸ್ಟ್ ಫೆಬ್ರವರಿ 2026ರಲ್ಲಿ ಯಾವ ಹುಲಿ ಅಭಯಾರಣ್ಯವು ಮಹಿಳೆಯರಿಗಾಗಿ ವನ್ಯಜೀವಿಗಳನ್ನು ರಕ್ಷಿಸಲು ವನ್ಯಜೀವಿ ದಿದಿ ಉಪಕ್ರಮವನ್ನು ಪ್ರಾರಂಭಿಸಿತು? ಇದು ಸರಿಯಾದ ಉತ್ತರ ಪಲಮು ಹುಲಿ ಮೀಸಲು ಪ್ರದೇಶ, ಜಾರ್ಖಂಡ್. ನೆಕ್ಸ್ಟ್ ಕ್ವಶನ್, ಇಂದಿರಾ ಗಾಂಧಿ ಸುಖ್ ಶಿಕ್ಷಾ ಯೋಜನೆಯನ್ನು ಯಾವ ರಾಜ್ಯ ಸರ್ಕಾರವು ಪ್ರಾರಂಭಿಸಿತು? ಇದು ಸರಿಯಾದ ಉತ್ತರ ಹಿಮಾಚಲ ಪ್ರದೇಶ. ನೆಕ್ಸ್ಟ್ ಕ್ವಶನ್, ಫೆಬ್ರವರಿ 2026ರಲ್ಲಿ ಒಟಾವಾ ಸಮಾವೇಶದಿಂದ ಹಿಂದೆ ಸರಿಯುವುದಾಗಿ ಯಾವ ದೇಶ ಘೋಷಿಸಿತು? ಇದು ಸರಿಯಾದ ಉತ್ತರ ಪೋಲೆಂಡ್. ನೆಕ್ಸ್ಟ್ ಕ್ವಶನ್, ಇತ್ತೀಚೆಗೆ ಸುದ್ದಿಯಲ್ಲಿ ಕಾಣಿಸಿಕೊಂಡ ಭವಾನಿ ನದಿ ಯಾವ ನದಿಯ ಉಪನದಿಯಾಗಿದೆ? ಇದು ಸರಿಯಾದ ಉತ್ತರ ಕಾವೇರಿ. ನೆಕ್ಸ್ಟ್ ಕ್ವಶನ್, ಭಾರತದಲ್ಲಿ 16ನೇ ಆವೃತ್ತಿಯ ವಜ್ರ ಪ್ರಹಾರ ವ್ಯಾಯಾಮವನ್ನು ಎಲ್ಲಿ ನಡೆಸಲಾಯಿತು? ಇದು ಸರಿಯಾದ ಉತ್ತರ ಹಿಮಾಚಲ ಪ್ರದೇಶ. ನೆಕ್ಸ್ಟ್ ಕ್ವಶನ್, ಅರಿಶೇಮಾ ಸಿಯಾಹೆನ್ಸ್ ಎಂಬ ಹೊಸ ಕೋಬ್ರಾ ಲಿಲಿ ಪ್ರಭೇದವನ್ನು ಇತ್ತೀಚೆಗೆ ಯಾವ ಈಶಾನ್ಯ ರಾಜ್ಯದಲ್ಲಿ ಕಂಡುಹಿಡಿಯಲಾಯಿತು? ಇದು ಸರಿಯಾದ ಉತ್ತರ ಮಿಜೋರಾಂ. ನೆಕ್ಸ್ಟ್ ಕ್ವಶನ್, ಸ್ಪಿನೋಸಾರಸ್ ಮಿರಾಬಿಲಿಸ್ ಎಂಬ ಹೊಸ ಮಾಂಸಾಹಾರಿ ಡೈನೋಸಾರನ್ನು ಯಾವ ಮರುಭೂಮಿಯಲ್ಲಿ ಕಂಡುಹಿಡಿಯಲಾಯಿತು? ಇದು ಸರಿಯಾದ ಉತ್ತರ ಸಹರಾ ಮರುಭೂಮಿ. ನೆಕ್ಸ್ಟ್, ಇತ್ತೀಚೆಗೆ ಸುದ್ದಿಯಲ್ಲಿ ಕಾಣಿಸಿಕೊಂಡ ಕನ್ಲಾನ್ ಜ್ವಾಲಾಮುಖಿ ಯಾವ ದೇಶದಲ್ಲಿದೆ? ಇದು ಸರಿಯಾದ ಉತ್ತರ ಫಿಲಿಪೈನ್ಸ್. CJ-1000 ಯಾವ ದೇಶವು ಅಭಿವೃದ್ಧಿಪಡಿಸಿದ ರಸ್ತೆ ಮೊಬೈಲ್ ಕ್ಷಿಪಣಿಯಾಗಿದೆ? ಇದು ಸರಿಯಾದ ಉತ್ತರ ಚೀನಾ. ನೆಕ್ಸ್ಟ್ ಕ್ವಶನ್, ಭಾರತೀಯ ಕಾನೂನು ವ್ಯವಸ್ಥೆಯಲ್ಲಿ ಗುರುತಿಸಲ್ಪಟ್ಟಿರುವಂತೆ ಸಾರ್ವಜನಿಕ ಟ್ರಸ್ಟ್ ಸಿದ್ಧಾಂತವನ್ನು ಪ್ರಾಥಮಿಕವಾಗಿ ಈ ಕೆಳಗಿನ ಯಾವುದರ ರಕ್ಷಣೆ ಮತ್ತು ಸಂರಕ್ಷಣೆಗಾಗಿ ಬಳಸಲಾಗುತ್ತದೆ? ಇದು ಸರಿಯಾದ ಉತ್ತರ ಸಾರ್ವಜನಿಕ ಬಳಕೆಗಾಗಿ ನೈಸರ್ಗಿಕ ಸಂಪನ್ಮೂಲಗಳು ಮತ್ತು ಪರಿಸರ ವ್ಯವಸ್ಥೆಗಳು. ನೆಕ್ಸ್ಟ್, ಇತ್ತೀಚೆಗೆ ಸುದ್ದಿಗಳಲ್ಲಿ ಕಾಣಿಸಿಕೊಂಡ ಜಿಬ್ರಾಲ್ಟರ್ ಜಲಸಂಧಿಯು ಯಾವ 2 ಖಂಡಗಳನ್ನು ಪ್ರತ್ಯೇಕಿಸುತ್ತದೆ? ಇದು ಸರಿಯಾದ ಉತ್ತರ ಯುರೋಪ್ ಮತ್ತು ಆಫ್ರಿಕಾ. ನೆಕ್ಸ್ಟ್, ಭಾರತದ ಮೊದಲ ಸರ್ಕಾರಿ ಬೆಂಬಲಿತ ರಾಷ್ಟ್ರೀಯ ಬಯೋಬ್ಯಾಂಕ್ ಫಾರ್ ಲೈಸೋಸೋಮಲ್ ಸ್ಟೋರೇಜ್ ಡಿಸಾರ್ಡರ್ ಅನ್ನು ಯಾವ ರಾಜ್ಯದಲ್ಲಿ ಪ್ರಾರಂಭಿಸಲಾಯಿತು? ಇದು ಸರಿಯಾದ ಉತ್ತರ ಗುಜರಾತ್. ನೆಕ್ಸ್ಟ್ ಕ್ವಶನ್, ಭಾರತದಲ್ಲಿ ಅಲ್ಪಿನ್ ಅಥವಾ ಭೂ ಆಧಾರ ವ್ಯವಸ್ಥೆಯನ್ನು ಜಾರಿಗೆ ತಂದ 29ನೇ ರಾಜ್ಯ ಅಥವಾ ಕೇಂದ್ರಾಡಳಿತ ಪ್ರದೇಶ ಯಾವುದು? ಇದು ಸರಿಯಾದ ಉತ್ತರ ದೆಹಲಿ. ನೆಕ್ಸ್ಟ್ ಕ್ವಶನ್, ಲಖ್ಪತಿ ದೀದಿ ಉಪಕ್ರಮವು ಯಾವ ಸಚಿವಾಲಯಕ್ಕೆ ಸಂಬಂಧಿಸಿದೆ? ಇದು ಸರಿಯಾದ ಉತ್ತರ ಗ್ರಾಮೀಣಾಭಿವೃದ್ಧಿ ಸಚಿವಾಲಯ. ನೆಕ್ಸ್ಟ್, ಇತ್ತೀಚೆಗೆ ಸುದ್ದಿಯಲ್ಲಿ ಕಾಣಿಸಿಕೊಂಡ ಗಲಾಥಿಯಾ ಬಾಲಸುಬ್ರಮಣಿಯನ್ ಎಂದರೇನು? ಇದು ಸರಿಯಾದ ಉತ್ತರ ಒಂದು ಹೊಸ ಜಾತಿಯ ಏಡಿ. ನೆಕ್ಸ್ಟ್, ಎಕ್ಸೋಪ್ಲ್ಯಾನೆಟ್ ಉಪಗ್ರಹವನ್ನು ನಿರೂಪಿಸುವುದು ಯಾವ ಬಾಹ್ಯಾಕಾಶ ಸಂಸ್ಥೆಯ ಧ್ಯೇಯವಾಗಿದೆ? ಇದು ಸರಿಯಾದ ಉತ್ತರ ಯುರೋಪಿಯನ್ ಬಾಹ್ಯಾಕಾಶ ಸಂಸ್ಥೆ. ನೆಕ್ಸ್ಟ್ ಕ್ವಶನ್, ಇತ್ತೀಚೆಗೆ ಸುದ್ದಿಯಲ್ಲಿ ಕಾಣಿಸಿಕೊಂಡ ಶೇಖಪುರ್ ಕಂಡಿ ಅಣೆಕಟ್ಟು ಯೋಜನೆಯು ಯಾವ ನದಿಯ ಮೇಲಿದೆ? ರಾವಿ ನದಿ. ನೆಕ್ಸ್ಟ್ ಕ್ವಶನ್, ಭಾರತದಲ್ಲಿ ಮೊದಲ ಬಾರಿಗೆ ಯಾವ ರಾಜ್ಯ ಸರ್ಕಾರವು ಉಬ್ಬರವಿಳಿತದ ಪ್ರವಾಹವನ್ನು ರಾಜ್ಯ ನಿರ್ದಿಷ್ಟ ವಿಪತ್ತು ಎಂದು ಘೋಷಿಸಿದೆ? ಸರಿಯಾದ ಉತ್ತರ ಕೇರಳ. ನೆಕ್ಸ್ಟ್ ಕ್ವಶನ್, ಕಳೆದುಕೊಂಡ ಚೆರಾಕ್ಸ್ ಸ್ಪಾಸಿನೌ ನಗರವನ್ನು ಯಾವ ದೇಶದ ಮರುಭೂಮಿಗಳಲ್ಲಿ ಕಂಡುಹಿಡಿಯಲಾಗಿದೆ? ಸರಿಯಾದ ಉತ್ತರ ಇರಾಕ್. ನೆಕ್ಸ್ಟ್, ಇತ್ತೀಚೆಗೆ ಸುದ್ದಿಗಳಲ್ಲಿ ಕಾಣಿಸಿಕೊಂಡಿದ್ದ ವಿಕ್ಟೋರಿಯಾ ಸರೋವರವು ಯಾವ ಖಂಡದ ಅತಿ ದೊಡ್ಡ ಸರೋವರವಾಗಿದೆ? ಇದು ಸರಿಯಾದ ಉತ್ತರ ಆಫ್ರಿಕಾ. ನೆಕ್ಸ್ಟ್ ಕ್ವಶನ್, ಆಲ್ಫಿಯಸ್ ಮಧುಸೂದನೈ ಎಂಬ ಹೊಸ ಪಿಸ್ತೂಲ್ ಸಿಗಡಿ ಪ್ರಭೇದವನ್ನು ಯಾವ ರಾಜ್ಯದಲ್ಲಿ ಕಂಡುಹಿಡಿಯಲಾಗಿದೆ? ಇದು ಸರಿಯಾದ ಉತ್ತರ ಕೇರಳ. ನೆಕ್ಸ್ಟ್, ಇತ್ತೀಚೆಗೆ ಸುದ್ದಿಗಳಲ್ಲಿ ಕಂಡುಬಂದ ಬಿಳಿ ಪುರುಷ್ಟದ ರಣಹದ್ದು IUCN ಸಂರಕ್ಷಣಾ ಸ್ಥಿತಿ ಏನು? ಇದು ಸರಿಯಾದ ಉತ್ತರ ತೀವ್ರವಾಗಿ ಅಳಿವಿನಂಚಿನಲ್ಲಿರುವ. ನೆಕ್ಸ್ಟ್, ಖುರ್ರಾಮಶಹರ್ 4 ಬ್ಯಾಲಿಸ್ಟಿಕ್ ಕ್ಷಿಪಣಿಯನ್ನು ಯಾವ ದೇಶ ಅಭಿವೃದ್ಧಿಪಡಿಸಿದೆ? ಇದಕ್ಕೆ ಸರಿಯಾದ ಉತ್ತರ ಇರಾನ್. ನೆಕ್ಸ್ಟ್, ಭಾರತದ ಯಾವ ಪ್ರದೇಶದಲ್ಲಿ ಲೆಪಿಡೋಕಾ ಕ್ಯಾಂಪಾ ಸಿಕಿಮೆನ್ಸಿಸ್ ಎಂಬ ಹೊಸ ಜಾತಿಯ ಡಿಪ್ಲೂರಾ ಪತ್ತೆಯಾಗಿದೆ? ಇದು ಸರಿಯಾದ ಉತ್ತರ ಪೂರ್ವ ಹಿಮಾಲಯ. ನೆಕ್ಸ್ಟ್ ಕ್ವಶನ್, ಇತ್ತೀಚೆಗೆ ಸುದ್ದಿಯಲ್ಲಿ ಕಂಡುಬರುವ ತಲ್ಬುಲ್ ನ್ಯಾವಿಗೇಷನ್ ಬ್ಯಾರೇಜ್ ಯೋಜನೆ ಯಾವ ರಾಜ್ಯ ಅಥವಾ ಯುಟಿಯಲ್ಲಿದೆ? ಇದು ಸರಿಯಾದ ಉತ್ತರ ಜಮ್ಮು ಮತ್ತು ಕಾಶ್ಮೀರ. ನೆಕ್ಸ್ಟ್, ಮಿಲನ ವ್ಯಾಯಾಮಕ್ಕಾಗಿ ವಿಶಾಖಪಟ್ಟಣಂಗೆ ಆಗಮಿಸಿದ INS ತರಂಗಿಣಿಯನ್ನು ಪ್ರಾಥಮಿಕವಾಗಿ ಯಾವ ರೀತಿಯ ಹಡಗು ಎಂದು ವರ್ಗೀಕರಿಸಲಾಗಿದೆ? ಇದು ಸರಿಯಾದ ಉತ್ತರ ಸೈಲ್ ತರಬೇತಿ ಹಡಗು.
ನೆಕ್ಸ್ಟ್, ಯಾವ ಸರ್ಕಾರದ ಉಪಕ್ರಮದ ಅಡಿಯಲ್ಲಿ ಲಕ್ಷದ್ವೀಪದ ಬಳಿ ಲಿಯೋ ಗಲಥಿಯಾ ಸಮುದ್ರಗಿರಿ ಎಂಬ ಹೊಸ ಸ್ಕ್ವ್ಯಾಟ್ ಲಾಬ್ಸ್ಟರ್ ಪ್ರಭೇದವನ್ನು ಕಂಡುಹಿಡಿಯಲಾಯಿತು? ಇದು ಸರಿಯಾದ ಉತ್ತರ ಆಳ ಸಾಗರ್ ಮಿಷನ್. ನೆಕ್ಸ್ಟ್, ಇತ್ತೀಚೆಗೆ ಸುದ್ದಿಯಲ್ಲಿ ಕಾಣಿಸಿಕೊಂಡ ಪುಟಾಲಾ ಸರೋವರವು ಯಾವ ರಾಜ್ಯದಲ್ಲಿದೆ? ಇದು ಸರಿಯಾದ ಉತ್ತರ ಮಹಾರಾಷ್ಟ್ರ. ನೆಕ್ಸ್ಟ್ ಕ್ವಶನ್, ಆಫ್ರಿಕನ್ ಯೂನಿಯನ್ ಶೃಂಗಸಭೆ 2026ರಲ್ಲಿ ಎಲ್ಲಿ ನಡೆಯಿತು? ಇದು ಸರಿಯಾದ ಉತ್ತರ ಇಥಿಯೋಪಿಯಾ. ನೆಕ್ಸ್ಟ್ ಕ್ವಶನ್, 2026ರ ಹೆನ್ಲಿ ಪಾಸ್ಪೋರ್ಟ್ ಸೂಚ್ಯಂಕದಲ್ಲಿ ಭಾರತ ಎಷ್ಟನೇ ಸ್ಥಾನದಲ್ಲಿದೆ? ಇದು ಸರಿಯಾದ ಉತ್ತರ 75ನೇ. ನೆಕ್ಸ್ಟ್ ಕ್ವಶನ್, ಭಾರತದಲ್ಲಿ ಸಮಗ್ರ ನಗರ ಮಿತಿಯನ್ನು ಅಳವಡಿಸಿಕೊಂಡ ಮೊದಲ ರಾಜ್ಯ ಯಾವುದು? ಇದು ಸರಿಯಾದ ಉತ್ತರ ಕೇರಳ, ಸಮಗ್ರ ನಗರ ನೀತಿಯನ್ನು. ನೆಕ್ಸ್ಟ್, ಇತ್ತೀಚೆಗೆ ಸುದ್ದಿಗಳಲ್ಲಿ ಕಂಡುಬಂದ ಟೆಟ್ರಾಟೆನಿಯಂ ಪೈಕಾಡೆ ಎಂದರೇನು? ಇದು ಸರಿಯಾದ ಉತ್ತರ ಸಸ್ಯ ಪ್ರಭೇದಗಳು. ನೆಕ್ಸ್ಟ್ ಕ್ವಶನ್, ಯಾವ ಸಮಿತಿಯ ಶಿಫಾರಸಿನ ಮೇರೆಗೆ ಲೀಡ್ ಬ್ಯಾಂಕ್ ಯೋಜನೆಯನ್ನು ಪರಿಚಯಿಸಲಾಯಿತು? ಇದು ಸರಿಯಾದ ಉತ್ತರ ನಾರಿಮನ್ ಸಮಿತಿ. ನೆಕ್ಸ್ಟ್ ಕ್ವಶನ್, ಫೆಬ್ರವರಿ 2026ರಲ್ಲಿ ಮಿಯಾ ಅಮೋರ್ ಮಾಟ್ಲಿ ಯಾವ ದೇಶದ ಪ್ರಧಾನಿಯಾದರು? ಇದು ಸರಿಯಾದ ಉತ್ತರ ಬಾರ್ಬಡೋಸ್. ನೆಕ್ಸ್ಟ್ ಕ್ವಶನ್, ರಾಜಾಜಿ ರಾಷ್ಟ್ರೀಯ ಉದ್ಯಾನವನ ಯಾವ ರಾಜ್ಯದಲ್ಲಿದೆ? ಇದು ಸರಿಯಾದ ಉತ್ತರ ಉತ್ತರಾಖಂಡ್. ನೆಕ್ಸ್ಟ್ ಕ್ವಶನ್, ಮುಖ ಕಸಿ ಕಾರ್ಯಕ್ರಮವನ್ನು ಪ್ರಾರಂಭಿಸುವುದಾಗಿ ಘೋಷಿಸಿದ ಭಾರತದ ಮೊದಲ ಸಂಸ್ಥೆ ಯಾವುದು? ಇದು ಸರಿಯಾದ ಉತ್ತರ ಅಖಿಲ ಭಾರತ ವೈದ್ಯಕೀಯ ವಿಜ್ಞಾನ ಸಂಸ್ಥೆ, ನವದೆಹಲಿ. ನೆಕ್ಸ್ಟ್ ಕ್ವಶನ್, ನಿರುದ್ಯೋಗಿ ಮಹಿಳೆಯರು ಟ್ರಾನ್ಸ್ ವುಮೆನ್ಗಳಿಗೆ ಮಾಸಿಕ ಪಿಂಚಣಿ ನೀಡಲು ಯಾವ ರಾಜ್ಯ ಸರ್ಕಾರವು ಸ್ತ್ರೀ ಸುರಕ್ಷಾ ಯೋಜನೆಯನ್ನು ಪ್ರಾರಂಭಿಸಿತು? ಇದು ಸರಿಯಾದ ಉತ್ತರ ಕೇರಳ. ನೆಕ್ಸ್ಟ್ ಕ್ವಶನ್, ಸ್ಟ್ಯಾನ್ಫೋರ್ಡ್ ವಿಶ್ವವಿದ್ಯಾಲಯದ 2025ರ ಜಾಗತಿಕ ಕೃತಕ ಬುದ್ಧಿಮತ್ತೆ ಕಂಪನಿ ಶ್ರೇಯಾಂಕದಲ್ಲಿ ಭಾರತದ ಸ್ಥಾನವೇನು? ಸರಿಯಾದ ಉತ್ತರ 3ನೇ ಸ್ಥಾನ. ನೆಕ್ಸ್ಟ್ ಕ್ವಶನ್, ಭಾರತದಲ್ಲಿ ಪ್ರತಿ ವರ್ಷ ಯಾವ ದಿನದಂದು ರಾಷ್ಟ್ರೀಯ ಮಹಿಳಾ ದಿನವನ್ನು ಆಚರಿಸಲಾಗುತ್ತದೆ? ಇದು ಸರಿಯಾದ ಉತ್ತರ ಫೆಬ್ರವರಿ 13. ನೆಕ್ಸ್ಟ್, ಶಾಸಕರ ಹಾಜರಾತಿಯನ್ನು ಗುರುತಿಸಲು AI ಚಾಲಿತ ಮುಖ್ಯ ಗುರುತಿಸುವಿಕೆ ತಂತ್ರಜ್ಞಾನವನ್ನು ಬಳಸಿದ ಭಾರತದ ಮೊದಲ ಶಾಸಕಾಂಗ ಯಾವುದು? ಇದು ಸರಿಯಾದ ಉತ್ತರ ಆಂಧ್ರ ಪ್ರದೇಶ. ನೆಕ್ಸ್ಟ್ ಕ್ವಶನ್, ವಿದೇಶಿ ನಾಯಿಗಳ ತಳಿಗಳಿನ ಮೇಲಿನ ಅವಲಂಬನೆಯನ್ನು ಕಡಿಮೆ ಮಾಡಲು ತಂಗ್ಫುಲ್ ಹುಯಿ ಅಂದರೆ ಹಾವು ಪಾ ಮತ್ತು ಕೊಂಬೈ ತಳಿಗಳನ್ನು ಸೇರಿಸಲು ಯಾವ ಆರ್ಯ ಸೈನಿಕ ಪಡೆ ಇತ್ತೀಚೆಗೆ ಯೋಜಿಸಿದೆ? ಇದು ಸರಿಯಾದ ಉತ್ತರ ಅಸ್ಸಾಂ ರೈಫಲ್ಸ್. ನೆಕ್ಸ್ಟ್ ಕ್ವಶನ್, ಕಪಿಲಾಶ್ ವನ್ಯಜೀವಿ ಅಭಯಾರಣ್ಯ ಯಾವ ರಾಜ್ಯದಲ್ಲಿದೆ? ಒಡಿಶಾ. ನೆಕ್ಸ್ಟ್, ಫೆಬ್ರವರಿ 2026ರಲ್ಲಿ ಭಾರತೀಯ ವಾಯುಪಡೆ ಯಾವ ದೇಶದೊಂದಿಗೆ ಜಂಟಿ ಇನ್ ಸಿಟು ವಾಯುವ್ಯಾಮವನ್ನು ನಡೆಸಿತು? ಇದು ಸರಿಯಾದ ಉತ್ತರ ಥೈಲ್ಯಾಂಡ್. ನೆಕ್ಸ್ಟ್ ಕ್ವಶನ್, ವಿಶ್ವ ಯುನಾನಿ ದಿನವನ್ನು ಪ್ರತಿ ವರ್ಷ ಯಾವ ದಿನದಂದು ಜಾಗತಿಕವಾಗಿ ಆಚರಿಸಲಾಗುತ್ತದೆ? ಇದು ಸರಿಯಾದ ಉತ್ತರ ಫೆಬ್ರವರಿ 11. ನೆಕ್ಸ್ಟ್, ಪ್ರಾದೇಶಿಕ ಭದ್ರತೆಯನ್ನು ಬಲಪಡಿಸಲು ಯಾವ ಸಂಸ್ಥೆ ಆರ್ಕಿಟಿಕ್ ಸೆಂಟರ್ ಎಂಬ ಹೊಸ ಆರ್ಕಿಟಿಕ್ ಮಿಷನ್ ಅನ್ನು ಪ್ರಾರಂಭಿಸಿತು? ಇದು ಸರಿಯಾದ ಉತ್ತರ ಅಟ್ಲಾಂಟಿಕ್ ಒಪ್ಪಂದ ಸಂಸ್ಥೆ ಅಂದರೆ ನ್ಯಾಟೋ. ಸ್ನೇಹಿತರೆ, ಇಷ್ಟು ಫೆಬ್ರವರಿ ತಿಂಗಳ ಕರೆಂಟ್ ಅಫೇರ್ಸ್ ಕ್ಲಾಸ್ ಆಗಿರುತ್ತೆ. ಸೊ ತಪ್ಪದೇ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಇದರಿಂದ ನಮಗೆ ಹೆಚ್ಚಿನ ಪ್ರೋತ್ಸಾಹ ಸಿಗುತ್ತೆ. ಇದೇ ರೀತಿ ಡೈಲಿ ಕ್ಲಾಸಸ್ ನಡೆಯುತ್ತೆ. ಹಾಗೆ ಆದಷ್ಟು ಜನರಿಗೆ ಈ ವಿಡಿಯೋನ ಶೇರ್ ಮಾಡಿ. ಸೊ ಸಬ್ಸ್ಕ್ರೈಬ್ ಮಾಡಿಸಿ, ಹಾಗೆ ಆದಷ್ಟು ನಿಮ್ಮ ಫ್ರೆಂಡ್ಸು ಕೂಡ ಶೇರ್ ಮಾಡಿ. ಸೊ ಸಿಗೋಣ ನೆಕ್ಸ್ಟ್ ಕ್ಲಾಸ್ನಲ್ಲಿ. ಪೂರ್ತಿ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು.